ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ಇವತ್ತು RRB ಡಿ ಗ್ರೂಪ್ ಕ್ವಶನ್ಗಳನ್ನ ನೋಡೋಣ. ಪ್ರಾಕ್ಟೀಸ್ ಸೆಟ್ ಫಸ್ಟು ಟೋಟಲ್ 15 ಪ್ರಾಕ್ಟೀಸ್ ಸೆಟ್ಟನ್ನು ಮಾಡ್ತೀನಿ. ಡಿ ಗ್ರೂಪ್ಗೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ ಇರುತ್ತೆ. ನೀವು ಬೇಕಾದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಚಾಪ್ಟರ್ ವೈಸು ಬೇರೆ ಎಲ್ಲಾದರೂ ಯೂಟ್ಯೂಬ್ ಚಾನಲಲ್ಲಿ ಕೇಳ್ಕೊರಿ. ಇಲ್ಲಿ ನೋಡ್ರಿ, ಫಸ್ಟ್ನೇ ಕ್ವಶನ್ ಸ್ಟಾರ್ಟ್ ಮಾಡ್ಬಿಡೋಣ. ಸಿಂಪ್ಲಿಫಿಕೇಶನ್ ಮೇಲೆ ಇರುವಂಥ ಪ್ರಶ್ನೆ. ಈ ಥರ ಫಿಕ್ಸ್ ಕ್ವಶನ್ ಕೇಳ್ತಿರ್ತಾನೆ ಅವನು. ನೋಡ್ರಿ, ಇದನ್ನು ಈಸಿಯಾಗಿ ಮಾಡ್ಕೋಬೇಕಂದ್ರೆ ಸ್ಟೆಪ್ ವೈಸ್ ತೊಗೊಂಡು ಹೋಗ್ತಾರೆ ಕೆಲವೊಬ್ಬರು. ಬೇಡ, ನಾವು ಇಲ್ಲೇ ಶಿಫ್ಟಿಂಗ್ ಮೆಥಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, 24 ಒಂದ್ಲೆ 24 4 ಇದು ಆಫ್ ಐತಿ. ಆಫ್ ಅಂದರೆ ಎಷ್ಟಾಯ್ತು ನೋಡ್ರಿ, ಇದರ ಅಷ್ಟು ವ್ಯಾಲ್ಯೂ 8 ಆಯಿತು. ಸ್ವಲ್ಪ ತಡ್ರಿ, ಇದನ್ನು ಚೇಂಜ್ ಮಾಡ್ಕೋತೀನಿ. ಈ ಸದ್ ನೋಡ್ರಿ, ಇದ್ರದಷ್ಟು ವ್ಯಾಲ್ಯೂ 8 ಬಂತಾ. ಇಲ್ಲಿ ನೋಡ್ರಿ, ಈ ಚಿಹ್ನೆ ಇಲ್ಲಿ ಬರ್ಕೋತೀನಿ. ಬಾಗ್ಲೆ 36 × 4 144 ಬ್ರಾಕೆಟ್. ನೆಕ್ಸ್ಟ್ ಇಂಟು ಇದು ಇಲ್ಲಿ ಬರುತ್ತೆ 41. ಇಲ್ಲಿ ನೋಡ್ರಿ, 8 ಒಂದ್ಲೆ 8 6 ಉಳಿತು 8 8 41 × 18 ಮಾಡಿರಿ 738 ಆನ್ಸರ್ ಬರುತ್ತೆ. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಪಾರ್ಟ್ನರ್ಶಿಪ್ ಮತ್ತು ರೇಷೋ ಮಿಕ್ಸ್ಡ್ ಕ್ವಶನ್ ಇದು. ಇಲ್ಲಿ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾನೆ. ಪಿ ರೇಷೋ, ಕ್ಯೂ ರೇಷೋ ಮತ್ತು ಆರ್. ಪಿ ಎಷ್ಟು ಕೊಟ್ಟಿದ್ದಾನೆ? 1/2. ಕ್ಯೂ ಎಷ್ಟು ಕೊಟ್ಟಿದ್ದಾನೆ? 4. ಆರ್ ಎಷ್ಟು ಕೊಟ್ಟಿದ್ದಾನೆ? 3/2. ಇದನ್ನೆಲ್ಲ ಡಬಲ್ ಮಾಡ್ಕೊರಿ. ಪಿ ಎಷ್ಟು, ಕ್ಯೂ ಎಷ್ಟು, ಆರ್ ಡಬಲ್ ಮಾಡ್ಕೊರಿ. ನಮ್ಗೆ ಫ್ರ್ಯಾಕ್ಷನಲ್ಲಿ ಇಟ್ಕೋಬಾರ್ದು. ಫ್ರ್ಯಾಕ್ಷನ್ ಇಟ್ಕೊಂಡ್ರೆ ನಿಮ್ಗೆ ಹೆಂಗೆ ಗೊತ್ತೇ ಆಗಲ್ಲ. ಡಬಲ್ ಮಾಡ್ಕೊರಿ. ಅರ್ಧ ಡಬಲ್ ಎಷ್ಟು? 1. 4 ಡಬಲ್ 8. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಹೆಂಗಂತ. 2 ಒಂದ್ಲೆ 2 2 2 5 1.5. 1.5 ಡಬಲ್ ಎಷ್ಟು? 3. ಟೋಟಲ್ ಕೂಡಿಸ್ಕೊರಿ. 8 3 11 1 12. ಈ 12 ವ್ಯಾಲ್ಯೂ ಏನೈತಿ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, 7200. ಎಷ್ಟಾಗುತ್ತೆ ನೋಡ್ರಿ, 12 6 600. ನಮಗವನೇನು 6 ವ್ಯಾಲ್ಯೂ ಕೇಳಿದಾನೆ. 600 ಎಷ್ಟಾಯ್ತು ನೋಡ್ರಿ, 1800. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಮುಂದಿನ ಕ್ವಶನ್ ನೋಡೋಣ ಬರ್ರಿ. ರೋಹಿತ್ ಬೈಸ್ ಆ್ಯನ್ ಓಲ್ಡ್ ಬ್ಯಾಟ್. ಪ್ರಾಫಿಟ್ ಲಾಸ್ ಮೇಲಿರೋಂಥದ್ದು. ಇಲ್ಲಿ ನೋಡ್ರಿ, ಸಿ ಪಿ ಹೆಂಗೆ ಕಂಡು ಹಿಡ್ಕೋಬೇಕಂದ್ರೆ, ಫಸ್ಟು ನಿಮ್ಮ ಕಡೆ ಒಂದು ರೊಕ್ಕ ಕೊಟ್ಟು ಬ್ಯಾಟ್ ತರ್ತಾರೆ 2320. ಅದಕ್ಕೆ ಪೇಂಟಿಂಗ್ ಅದು ಮಾಡೋಕ್ಕೆ ಎಷ್ಟು? 180 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಿ. ಅದಕ್ಕೆ ಟೋಟಲ್ ಎಷ್ಟು ಖರ್ಚು ಮಾಡ್ದಂಗೆ ಆಯ್ತು? 2500. ಇಲ್ಲಿ ನೋಡ್ರಿ, ಸೆಲ್ಲಿಂಗ್ ಪ್ರೈಸು. ಅವ ಅದನ್ನು ಹೀ ಸೆಲ್ಸ್ ಇಟ್ ಫಾರ್ 2400. 2400ಕ್ಕೆ ಅವ ಮಾರ್ತಾನೆ. ಅಂದರೆ ನಮಗೆ ಎಷ್ಟು ಲಾಸ್ ಆಯಿತು? 100 ರೂಪಾಯಿ ಲಾಸ್ ಆಯಿತು ನೋಡ್ರಿ. 2500ಕ್ಕೆ 100 ಲಾಸ್ ಆದ್ರೆ 100% ಎಷ್ಟು? ಇಲ್ಲೆರಡು 25 25 4 4%. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಭಾಳ ಸ್ಪೀಡ್ ಮಾಡತ್ತೀನಿ ಅನ್ಸುತ್ತೆ, ಅಡ್ಜಸ್ಟ್ ಮಾಡ್ಕೊರಿ. ಇವು ಈಸಿ ಕ್ವಶನ್ ಅದ, ಅದಕ್ಕೆ. ನೆಕ್ಸ್ಟ್ ಇದನ್ನು ನಿಮ್ಗೆ ಈಸಿ ಐತಿ. ನಿಮಗೆ ಫ್ರ್ಯಾಕ್ಷನ್ ಬಂದರೆ ಈಸಿ, ಇಲ್ಲ ಅಂದರೆ ಇಲ್ಲ. ಡೈರೆಕ್ಟ್ ಹೇಳ್ತೀನಿ ರೀ. ನೀವು ಫ್ರ್ಯಾಕ್ಷನ್ ಏನೈತಿ ಯೂಟ್ಯೂಬ್ ಒಳಗೆ ಹೊಡೆದು ನೋಡಿರಿ, ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಅಂತ ಹೇಳ್ರಿ. ಭಾಳಷ್ಟು ಜನ ಟೀಚರ್ಸು ಮಾಡಿದ್ದಾರೆ. ನಾನು ಚಾಪ್ಟರ್ ವೈಸ್ ಹೇಳಕತ್ತಿಲ್ಲ, ಪ್ರಾಕ್ಟೀಸ್ ಸೆಟ್ ಇದು. ನೀವು ಅಲ್ಲಿ ನೋಡಿ, ಇಲ್ಲಿ ಪ್ರಾಕ್ಟೀಸ್ ಸೆಟ್. ನಾನು ಚಾಯ್ಸ್ ಮಾಡಿರೋಂಥ ಪ್ರಶ್ನೆ ಡಿಫಿಕಲ್ಟ್. ಬರ್ರಿ, 14.28 ವ್ಯಾಲ್ಯೂ ಎಷ್ಟಾಗುತ್ತಂದ್ರೆ
1/7 ಆಗುತ್ತೆ. ಇದನ್ನು ಅವ್ರು ಏನು ಹೇಳಿದಾರೆ, ರೆಕ್ಟಾಂಗಲ್ ಇನ್ಕ್ರೀಸ್ಡ್ ಬೈ 14.28. ಒಂದಕ್ಕೊಂದು ಹಚ್ಕೊತೀನಿ. ಇನ್ಕ್ರೀಸ್ ಅಂದರೆ ಪ್ಲಸ್ ಮಾಡಬೇಕು. 7 + 1 8 ಇಂಟು 100 ಮಾಡಿರಿ. 8 1 8 12 96, 4 ಉಳಿತು 8 5 12.5%. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಇದು ನೋಡ್ರಿ, ಈ ಪ್ರೀತಿ ಪ್ರಶ್ನೆ ಬಂದರೆ ಇದು ಯಾವ್ದ್ರ ಮ್ಯಾಗಪ್ಪ ಅಂದ್ರೆ ನೋಡ್ರಿ, ನೆನಪಿಟ್ಕೊಂಡ್ಬಿಡ್ರಿ, HCF ಕಾನ್ಸೆಪ್ಟ್. HCF ಕಾನ್ಸೆಪ್ಟ್ ಇಲ್ಲಿ ನೋಡ್ರಿ, ಫಸ್ಟು ಮ್ಯಾಂಗೋ ಬನಾನಾ ಆ್ಯಪಲ್. ಇಲ್ಲಿ ನೋಡ್ರಿ ಮ್ಯಾಂಗೋ ಅಂದರೆ ಎಷ್ಟದ ನೋಡ್ರಿ, ಮೇಲೆ ಕೊಟ್ಟಿದ್ದಾನೆ ಮ್ಯಾಂಗೋ ವ್ಯಾಲ್ಯೂ 44 ಐತಿ. ಬನಾನಾ ವ್ಯಾಲ್ಯೂ 121 ಐತಿ. ಆ್ಯಪಲ್ದು 11 ಐತಿ. ಬನಾನಾ ವ್ಯಾಲ್ಯೂ 121, ಆ್ಯಪಲ್ ವ್ಯಾಲ್ಯೂ 11. ನಿಮಗೆ LCM HCF ಬರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ HCF ಯಾವ ರೀತಿ ಮಾಡ್ಬೇಕಂದ್ರೆ, ಇವು ಮೂರು ಒಂದೇ ಮಗ್ಗಿಯೊಳಗೆ ಹೋಗ್ಬೇಕು, ಕಡ್ತಾ ಹೋಗ್ಬೇಕು. ಅಂದ್ರೆ 11 ಹೋಗುತ್ತೆ. 11 4 11 11 11 1. ನೆಕ್ಸ್ಟ್ ಅನ್ನೋದು ಇವು ಯಾವ ಮಗ್ಗಿಯೊಳಗೂ ಹೋಗಲ್ಲ, ಒಂದೇ ಮಗ್ಗಿಯೊಳಗೆ ಹೋಗಲ್ಲ. ಅವಕೂರನ್ನ ಬಿಟ್ಟು ಒಂದು ಬಿಟ್ಟು ಬೇರೆ ಮಗ್ಗಿಯೊಳಗೆ ಹೋಗಲ್ಲ. ಅದಕ್ಕಂದಲ್ಲಿ ಈಗ ಪ್ಲಸ್ ಮಾಡ್ಕೊಂಬಿಡ್ರಿ. 4 + 11 + 1 11 1 12 4 16. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲಿರುವಂಥದ್ದು. ಅದರೊಳಗೆ ಮಿನಿಮಮ್ ಒಂದು 8 ರಿಂದ 10 ಟೈಪ್ಸ್ ಅದಾವೆ ಕಾಂಪೌಂಡ್ ಇಂಟ್ರೆಸ್ಟು. ಅದು ಕ್ಲಾಸು ಮಾಡ್ತೀನಿ ಹೈ ಲೆವೆಲ್ಲು. ಇಲ್ಲಿ ನೋಡ್ರಿ, ಈ ಸದ್ದ ಕಾಂಪೌಂಡ್ ಇಂಟ್ರೆಸ್ಟ್ದು ಡಬಲ್ ಇಟ್ ಸೆಲ್ಫ್ ಅಂತ ನಾ ಈಸಿಯಾಗಿ ಹೇಳ್ತೀನಿ ನೋಡ್ರಿ. ಡಬಲ್ ಅಂದರೆ ಎಷ್ಟು ಮಾಡ್ತೀರಿ ನೀವು? ಒಂದು ಕೂಡಿದ್ರೆ ಡಬಲ್ ಆಗುತ್ತಿಲ್ಲ. 10 ವರ್ಷದಾಗ ಅಮೌಂಟು 2 ಟೈಮ್ ಆಯ್ತಂತ. ಎಷ್ಟು ವರ್ಷದಾಗ 4 ಟೈಮ್ ಆಗುತ್ತಂತ. ಎಷ್ಟಾಯ್ತು ನೋಡ್ರಿ, 2 2 4 ಆಯ್ತಿಲ್ಲ, 10 2 20. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಇಷ್ಟು ಈಸಿಯಾಗಿ ಮಾಡಬೇಕು. ಆನ್ಸೇನು 20 years. ನೆಕ್ಸ್ಟ್ ಕ್ವಶನ್ ನೋಡ್ರಿ, ತಿರುಗಿ 7 ಕ್ವಶನ್ ಅದ. A student scores 15% in a test and get 30 marks more than another student who scored. ಇಲ್ಲಿ ನೋಡ್ರಿ, ಫಸ್ಟ್ ಸ್ಟೂಡೆಂಟು, ಸೆಕೆಂಡ್ ಸ್ಟೂಡೆಂಟು. ಫಸ್ಟ್ ಸ್ಟೂಡೆಂಟು 75% ತೊಗೊಂಡನಂತ. ಸೆಕೆಂಡ್ ಸ್ಟೂಡೆಂಟು 60% ತೊಗೊಂಡನಂತ. ಗೆಟ್ಸ್ 30 ಮಾರ್ಕಸ್ ಮೋರ್ ಅಂದರೆ ಎಷ್ಟು ತೊಗೊಂಡಾರ ನೋಡ್ರಿ, ಹೆಚ್ಚು 15 ಏನಿದೆಯಲ್ಲ 30 ಆದ್ರೆ 100%. ಮ್ಯಾಕ್ಸಿಮಮ್ ಮಾರ್ಕಸ್ ಅಂತ ಕೇಳಿದ ನೋಡ್ರಿ. ಮ್ಯಾಕ್ಸಿಮಮ್ ಅಂದರೆ 100%. 15 30 100 200. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪ್ಲಿಫಿಕೇಷನ್. ಮತ್ತೆ ನೆಕ್ಸ್ಟ್ ಮತ್ತೊಂದು ಸಿಂಪ್ಲಿಫಿಕೇಷನ್ ಐತಿ. ಇದನ್ನು ಯಾವ ರೀತಿ ಮಾಡ್ಬೇಕಂತಂದ್ರೆ ನೋಡ್ರಿ, ಇಲ್ಲಿ ಬರ್ಕೊಂಡು ಮಾಡಿಬಿಡ್ತೀನಿ ತಡ್ರಿ. 175 ಇಂಟು 72. ಈ ಡಿವೈಡೆಡ್ ಬೈ ಇದು 24 ಏನೈತೆ ನೋಡ್ರಿ, ಇಲ್ಲಿ ತೆಳ ಬರ್ಕೋತೀನಿ ರೀ, ಅಂದ್ರೆ ಇದು ಕಟ್ ಆಗಿಬಿಡ್ತದೆ. 24
ಪ್ಲಸ್ 5 ಬ್ರಾಕೆಟ್ ಹಾಕೊಂಡೆ. ನೆಕ್ಸ್ಟ್ 20 ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ 2 ಬರ್ಕೊಳ್ಳೋದು ನೋಡ್ರಿ. 24 ಒಂದಲೇ 24 ಮೂರಲೆ 175 ಇಂಟು 3 ನೋಡ್ರಿ ಎಷ್ಟಾಗುತ್ತೆ. 175 ಇಂಟು 3 525. 525 ಪ್ಲಸ್ 5 ಅಂದರೆ ಇದಿಷ್ಟು ಎಷ್ಟಾಯಿತು? ಇದಿಷ್ಟು 530 ಆಯಿತು. ಇಲ್ಲಿ ನೋಡ್ರಿ ಇಂಟು 20 ಈ ಡಿವೈಡೆಡ್ ಬಾಗಿಲೆ 2 ಏನೈತೆ ನೋಡ್ರಿ, ಅದನ್ನು ಕೆಳಗೆ ತೊಗೊಂಬಂದ್ಬಿಡ್ತೀನಿ. 2 ಒಂದಲೇ 2 ಹತ್ತಲೆ ಈಕ್ವಲ್ ಟು 5300. ಎಲ್ಲಿದ್ರೆ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಆಯ್ತಲ್ಲ. ಈಸಿ ಒಳಗೆ. ಇನ್ನು ಮುಂದಿನ ಪ್ರಶ್ನೆ ಈಗ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊರಿ. ಡಿ ಗ್ರೂಪ್ ಅಂದರೆ ಲೋ ಲೆವೆಲ್ ಎಕ್ಸಾಮ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹೈ ಲೆವೆಲ್ ಎಕ್ಸಾಮ್ ಅದು. ಅದರೊಳಗೂ ಭಯಂಕರ ಕ್ವಶನ್ ಕೇಳಿದಾನೆ ಹೈ. ಈಸಿ ಇದ್ರೂ ಕ್ಯಾಲ್ಕುಲೇಟಿವ್ ಆಗುತ್ತೆ, ನಿಮಗೆ ಟೈಮ್ ಸಾಗಲ್ಲ. ಇಲ್ಲಿ ನೋಡ್ರಿ ಏನಂತ ಕೇಳಿದಾನೆ. ಆಫ್ಟರ್ ವರ್ಕಿಂಗ್ 8 days ರಾಕಿ ಫೈಂಡ್ಸ್ ದ್ಯಾಟ್ ಓನ್ಲಿ 10% ಆಫ್ ವರ್ಕ್ ಈಸ್ ಕಂಪ್ಲೀಟೆಡ್. 8 days ಆಗಿಂದ ಆಕೆ ಗೊತ್ತಾಯ್ತು ರೀ 10% ಅಷ್ಟೇ ವರ್ಕ್ ಕಂಪ್ಲೀಟ್ ಆಗೈತೆ ಅಂತ. 100% ಒಳಗೆ 10% ಅಷ್ಟೇ ವರ್ಕ್ ಕಂಪ್ಲೀಟ್ ಆಗೈತಿ ನೋಡ್ರಿ. 10% ಏನೈತೆ ನೋಡ್ರಿ, ಆ ವರ್ಕು 8 ದಿವಸ ಆದ್ರೆ 100% ಎಷ್ಟು 80. 10 ಹತ್ತಲೆ 8 ಹತ್ತಲೆ ಟೋಟಲ್ ವರ್ಕ್ 80. ಮತ್ತು ನೋಡ್ರಿ 10% ವರ್ಕ್ ಆದರೆ ರಿಮೈನಿಂಗ್ ಅನ್ನೋದು ಕೇಳ್ಯಾರ ನೋಡ್ರಿ. ಇಲ್ಲಿ ಹೌ ಮೆನಿ ಮೋರ್ ಡೇಸ್ ಪೂನಮ್, ಅದನ್ನ ಬ್ಯಾಡ್ತಿಲ್ರಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಶಿ ಎಂಪ್ಲಾಯ್ಸ್ ಪೂನಮ್ ಹೂ ಈಸ್ 20% ಮೋರ್ ಎಫಿಷಿಯೆಂಟ್ ದ್ಯಾನ್ ರಾಕಿ. ನೋಡ್ರಿ ಪೂನಮ್ ಏನದಾಳಲ್ಲ ಅವಳು ಮೋರ್ ಎಫಿಷಿಯೆಂಟ್ ದ್ಯಾನ್ ರಾಕಿಗಿಂತ ಮೋರ್ ಎಫಿಷಿಯೆಂಟ್. ಇಲ್ಲಿ ರಾಕಿ, ಇಲ್ಲಿ ಪೂನಮ್. ರಾಕಿ 100% ಇದ್ರೆ ಪೂನಮ್ 120% ಅಂತ. 25 26. ಇವಾಗ ನೋಡ್ರಿ ಹೌ ಮೆನಿ ಮೋರ್ ಡೇಸ್ ವಿಲ್ ದೇ ಟುಗೆದರ್ ಟೇಕ್ ಟು ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಈ ಕಾನ್ಸೆಪ್ಟ್ ಟೈಮ್ ಆ್ಯಂಡ್ ವರ್ಕ್ ಒಳಗೆ ಮೇನ್ ಚೀಸ್ ಇರೋದು ಇದೆ. ರಿಮೈನಿಂಗ್ ವರ್ಕ್ ಬಿಟ್ಬಿಡ್ತೀವಿ ನಾವು. ಇಲ್ಲಿ ನೋಡ್ರಿ 10% ವರ್ಕ್ ಅಂತ ಮಾಡಿದ್ಲು, ಈಗ 90% ವರ್ಕ್ ಅಂದ್ರೆ ಈ 0 ತೆಗೆದ್ರೆ ಇಲ್ಲಿ 8 ಅಂತ ಮಾಡಿದರೆ 1 8 8 10 8 80 ಮಾಡಿದರೆ, ಈಗ ಇದೊಂದು 0 ತೆಗಿತೀನಿ 9 8 72. ಈಗ ನಮಗೆ ಪೂನಮ್ದು ಗೊತ್ತಿಲ್ಲ. ಈಗ ಇಷ್ಟು ದಿವಸ ರಾಕಿ ಮಾಡಿದಾಳ. ರಾಕಿದೇ ತೊಗೋಬೇಕು ನಾವು, ರಾಕಿಯಿಂದನೇ ಇಂಟು ಮಾಡ್ಬೇಕು ನಾವು. ಆ ಟೋಟಲ್ ವರ್ಕ್ ಬೇಕಪ್ಪ ಅಂದ್ರೆ ನಮ್ಗೆ ಟೋಟಲ್ ಇದು ಅಡ್ವಾನ್ಸ್ಡ್ ಅಂತ ಹೇಳಿದ್ನಲ್ರಿ 72 ಇಂಟು 5 ಇಬ್ಬರು ಕೂಡಿ ಮಾಡೋದು. ಟೋಟಲ್ ವರ್ಕ್ ಅಂದ್ರೆ ಇದು. ನೀವು ಟೋಟಲ್ ವರ್ಕ್ ಅಂದ್ರೆ 80 ತಿಳ್ಕೊಬೇಡ್ರಿ, ಟೋಟಲ್ ವರ್ಕ್ ಇದು ಆಗುತ್ತೆ. ಟೈಮ್ ಆ್ಯಂಡ್ ವರ್ಕು ಫುಲ್ ಅಡ್ವಾನ್ಸ್ ಲೆವೆಲ್ಲು. ಅಲ್ಲಿಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತಿದೆ ಹೆಂಗೆ ಬಂತಂತ. 72 ಇಂಟು 5 ಇದು ಬೇಸಿಕ್ ಕ್ಲಾಸ್ ಅಲ್ರಿ, ಪ್ರಾಕ್ಟೀಸ್ ಕ್ಲಾಸು. ನೀವು ಅಲ್ಲಿ ಚಾಪ್ಟರ್ ವೈಸ್ ಕಲ್ತಿದ್ರಂದ್ರೆ ಇಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಡೈರೆಕ್ಟ್ ಇಲ್ಲಿ ಬಂದರೆ ನಿಮಗೇನು ಗೊತ್ತಾಗಲ್ಲ. ಇಲ್ಲಿ ನೋಡಿರಿ ಟೋಟಲ್ ವರ್ಕ್ ನಮಗೆ ಸಿಕ್ತು. ಅವ್ರು ಏನು ಕೇಳಿದ್ರೆ ಹೌ ಮೆನಿ ಮೋರ್ ಡೇಸ್ ವಿಲ್ ದೇ ಟುಗೆದರ್ ಅಂದರೆ 6 + 5 = 11. ಟೋಟಲ್ ಎಷ್ಟಾಯ್ತು 72. ಇಲ್ಲೇ 360 ಡಿವೈಡೆಡ್ ಬೈ 11.
ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಕ್ವಶನ್ ಹಿಂಗೈತೆ ನೋಡ್ರಿ. ಇದು ಕ್ವಶನ್ ನೋಡೋಕೆ ಸಣ್ಣದೈತಿ, ಕನ್ಫ್ಯೂಸ್ಡ್. ಎಲ್ಲರೂ 10%ವರೆಗೂ 100% ಅಂತ ಹೋಗ್ತಾರೆ, ಅಲ್ಲಿ ರಿಮೈನಿಂಗ್ 90% ನೋಡೋಕೆ ಹೋಗಲ್ಲ. ಇನ್ನು ಮ್ಯಾಗ ಈ ರಾಂಗನ್ನು ಮಾಡಬೇಡ್ರಿ. ಇಲ್ಲಿ ನೋಡಿರಿ, ಸೆಲ್ಲಿಂಗ್ ಪ್ರೈಸ್ ಆಫ್ ಆರ್ಟಿಕಲ್ ಈಸ್ 5175 ಆ್ಯಂಡ್ ಡಿಸ್ಕೌಂಟ್ 25% ಈಸ್ ಆಫರ್ಡ್. 5175ಕ್ಕೆ ಮಾರ್ತಾನಂತ, ಮಾರೋ ಮುಂದಾಗ ಡಿಸ್ಕೌಂಟ್ ಕೊಡ್ತಾನಂತ 25%. ನೋಡಿರಿ, 100% ಮೈನಸ್ 25% ಡಿಸ್ಕೌಂಟ್ ಕೊಟ್ಟರೆ 75%ಗೆ ಮಾರ್ತಾನೆ. ಇಲ್ಲಿ ನೋಡ್ರಿ, 5175 ವ್ಯಾಲ್ಯೂ ಏನೈತೆ ನೋಡ್ರಿ, ಅದೇ 75 ಆದ್ರೆ 100%. 25 ನಾಲ್ಕಲೆ 25 ಮೂರಲೆ 3 ಒಂದಲೆ 3 17 3 25 1725 ಇಂಟು 4 ಎಷ್ಟಾಗುತ್ತೆ ನೋಡಿರಿ, ಕ್ಯಾಲ್ಕುಲೇಷನ್ ಮಾಡಿರಿ, 6900 ಆಗುತ್ತೆ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಇದು ಅದೇ ರೀತಿ ಕ್ವಶನ್ನು ಈಸಿ ಐತ್ರಿ. ಇದು ಆರ್ ಕ್ಯಾನ್ ಡು ವರ್ಕ್ ಇನ್ 90 days, ವಾಟ್ % ಆಫ್ ದ ಟೋಟಲ್ ವರ್ಕ್ ಕ್ಯಾನ್ ಬಿ ಡನ್ ಆರ್ ಇನ್, ಇದ್ರ ಅರ್ಧ ರೀ, ಇದ್ರ ಅರ್ಧ ಅಂದ್ರೆ 50%. ಅದನ್ನ ಬರೀತೀನಿ ನೋಡ್ರಿ. ಆರ್ ಅನ್ನೋನು 90 ವರ್ಕನ್ನು ಅಂದ್ರೆ 100% ವರ್ಕ್ ಅದು. ಆರ್ ಅನ್ನೋನು 45 days ಮಾಡಿದ್ನಪ್ಪ ಅಂತಂದ್ರೆ ವಾಟ್ % ವರ್ಕ್ ಡನ್, ಎಷ್ಟು ಕಂಪ್ಲೀಟ್ ಆಯಿತು, ಎಷ್ಟು ಉಳಿತು ಅಂತ ಕೇಳೋಣ. ಎಷ್ಟು ಉಳಿತ್ರೆ 45 2 90, 52 100, 50%. 90 45 100 50. ನೆಕ್ಸ್ಟ್ 12ನೇ ಕ್ವಶನ್ ನೋಡ್ರಿ ಹೆಂಗೈತಿ. ಇದ್ರದ್ದೊಂದು ಸ್ವಲ್ಪ ಆಪ್ಷನ್ಸ್ ರಾಂಗ್ ಅದಾವೆ. ಇವೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಆಪ್ಷನ್ಸ್ ಕಾಟ್ ಹೋಗೋದು ಬಿಡ್ತೀನಿ. ಡೈರೆಕ್ಟ್ ವ್ಯಾಲ್ಯೂ ಕೊಟ್ಬಿಟ್ಟಿದೆ ನೋಡ್ರಿ. ಬ್ರಾಕೆಟ್ ಒಳಗೆ ಇದ್ದಿದ್ದು ಎಲ್ಲ ಮಾಡ್ಕೊತ ಹೋಗಿ ಹಂಗೆ ಮಾಡ್ಕೊತ ಹೋಗ್ಬಿಡ್ರಿ. 33 + 7 ಎಷ್ಟು, 40 ಇಂಟು 2 22 ಇಂಟು 5 5 ಇದಿಷ್ಟು ಇಂಟು ಮಾಡಿರಿ. 25 4 100 ಇಂಟು 22 22 00, ಇದೊಂದು 0. ಇದು ಆನ್ಸರು. ಆಪ್ಷನ್ ಸ್ವಲ್ಪ ರಾಂಗ್ ಅದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 13ನೇದ್ದು. ಇನ್ ಆನ್ ಎಕ್ಸಾಮ್ ಔಟ್ ಆಫ್ ಟೋಟಲ್ ನಂಬರ್ ಆಫ್ ಅಪಿಯರ್ಡ್ ಸ್ಟೂಡೆಂಟ್ಸ್ 93% ಸ್ಟೂಡೆಂಟ್ ಪಾಸ್ಡ್ ಅಂತ. 93 ಸ್ಟೂಡೆಂಟ್ ಪಾಸ್ಡ್ ಆ್ಯಂಡ್ 9 to 75 ಸ್ಟೂಡೆಂಟ್ಸ್ ಫೇಲ್ಡ್. ನೋಡ್ರಿ, 100% ಅದರೊಳಗೆ 93 ಪಾಸ್ ಆದ್ರೆ 7% ಏನೈತೆ ನೋಡ್ರಿ ಫೇಲ್ಡ್. ಈ 9 to 75 ಏನೈತೆ ನೋಡ್ರಿ, ಇದು 7 ವ್ಯಾಲ್ಯೂ ಆದ್ರೆ 100% ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ, ಇದಾಗುತ್ತೆ ಆಪ್ಷನ್ನು. ಆದ್ರೆ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟೈತಿ. ಆಪ್ಷನ್ 130 to 500 ಆಗುತ್ತಿದ್ರ ಆನ್ಸರ್. ಮಾಡಿ ನೋಡ್ರಿ, ಕ್ಯಾಲ್ಕುಲೇಟಿವ್ ಅದ. ಡೈರೆಕ್ಟ್ ಮಾಡ್ಬೋದು ಅಂದ್ರೆ ನೋಡ್ರಿ, ಇಲ್ಲಿ 7 12 84
7 13 13 ಬಂತಾರೆ ತಿಳ್ಕೊಂಬಿಡ್ರಿ. 13 ಅದು ಇವೆಲ್ಲ ಆಪ್ಷನ್ 13 ಅದಾವೆ ಬಿಡ್ರಿ. 13 91 ಒಂದು 13 13 13 26 ಮಾಡಿಬಿಡಮಂದ್ರೆ ಮಾಡ್ಕೊರಿ. ಈಸಿ ಆಯ್ತದೇನೋ ಮಾಡ್ಕೊತ ಕೂತ್ರೆ ಮುಂದಿನ ಟೈಮ್ ಹೋಗುತ್ತೆ. ಹೇಳಿದ ಇನ್ನೂ 2 ಕ್ವಶನ್ ಅದ. ಇದು ಎವರೇಜ್ ಈಸಿ ಐತ್ರಿ ಇದು. ಇಲ್ಲಿ ನೋಡ್ರಿ, 1 year ಎವರೇಜ್ ಮಂತ್ಲಿ ಎಕ್ಸ್ಪೆಂಡಿಚರ್ ಆಫ್ ಸಪ್ನಾ ವಾಸ್ 1100 ಫಾರ್ ಫಸ್ಟ್ 3 months. ಇಲ್ಲಿ ನೋಡ್ರಿ 1100 ಖರ್ಚು ಮಾಡಿದ್ರಂತ ಫಸ್ಟ್ 3 months. 11 3300. ನೆಕ್ಸ್ಟ್ 1000 ಫಾರ್ ನೆಕ್ಸ್ಟ್ 5 months. 1000 ರೂಪಾಯಿ ನೆಕ್ಸ್ಟ್ 5 months ಅಂದರೆ ಎಷ್ಟು? 5000. ನೆಕ್ಸ್ಟ್ ನೋಡ್ರಿ 1200 ಫಾರ್ 4 months. ಇವು 1200 ಏನೈತಿಲ್ಲ, ಇದು ಮತ್ತು 4 ತಿಂಗಳು ಅಂದರೆ 12 48. ಟೋಟಲ್ ಅನ್ಯುವಲ್ ಸೇವಿಂಗ್ ವಾಸ್ 1300. ಅದನ್ನು ಕೂಡಿಸ್ಬೇಕ್ರಿ. ಫಸ್ಟ್ ಇದನ್ನು ಕೂಡಿಸ್ಕೋರಿ. ನೋಡ್ರಿ 0ಕ್ಕೆ 0. ಇಲ್ಲಿ ನೋಡ್ರಿ 0ಕ್ಕೆ 0 ಈ 0. 8 3 11 ಆಯಿತು. 5 4 9 3 12 13. 13100 ಆಯಿತು. 1300 ಕೂಡಿಸ್ರಿ ಅದ್ರ ಜೊತೆ. 1300 ಕೂಡಿಸಿದ್ರೆ 314 314 14400. ಆಪ್ಷನ್ ಹುಡುಕ್ತಾರೆ ಆನ್ಸರ್ ಸಿಗೋಲ್ಲ. ವಾಟ್ ವಾಸ್ ಸಪ್ನಾ ಎವರೇಜ್ ಮಂತ್ಲಿ ಅಂತ ಕೇಳಿದೆ ನೋಡ್ರಿ. ಮಂತ್ಲಿ ಅಂದರೆ 12 ತಿಂಗಳಿಗೆ ಡಿವೈಡೆಡ್ ಬೈ 12 ಮಾಡಿರಿ. 1200. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟು ಈಸಿ ಐತಿ. ಇದನ್ನು ಓದೋದು ಆನ್ಸರ್ 1% ಆಗುತ್ತೆ. ಟ್ರೈ ಮಾಡ್ತೀರಾ? ಬಿಡಲ್ರಿ, ಯಾವ ಪ್ರಶ್ನೆ ಬಿಡಲ್ಲ. ಈಸಿ ಐತಿ, ಮಾಡ್ತೀನಿ ನೋಡ್ರಿ ನಾನೇ. ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಇಶ್ಯೂಡ್ ಆನ್ ಸಮ್ ಆಫ್ 40 years. 40 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ 2 ಬಂದದಂತ. ಇದು ಏನಿದೆ? ಪ್ರಿನ್ಸಿಪಾಲು. ಇದು ಪ್ರಿನ್ಸಿಪಾಲು, ಇದು ಎಸ್ ಐ ಏನು ಬರಿತೀನಿ? 2 = 5 ಇಂಟು ರೇಟ್ ಗೊತ್ತಿಲ್ಲ 6 ಅಂತ ಬರ್ಕೋತೀನಿ. 40 year. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನೋಡ್ಬಿಡ್ರಿ. ಎಸ್ ಐ = ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಡಿವೈಡೆಡ್ ಬೈ 100 ಸೂತ್ರ ಮಾಡಿದರೆ ಯೂಸ್ ಆಗ್ತದೆ. ಏನು ದೊಡ್ಡ ಸೂತ್ರ ಏನಲ್ಲ. 5 1 5 2 2 1 2 2 ಇದು ಕ್ಯಾನ್ಸಲ್ ಆದ್ರೆ 1% ಆಯಿತು. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಈಸಿ ಇತ್ತಲ್ಲ ಇವತ್ತು RRBD ಗ್ರೂಪ್ದ. ಎಲ್ಲ ಕ್ವಶನ್ ಅಂತ ಮುಗಿಸಿದ್ದೀವಿ. ಟೋಟಲ್ 15 ಪ್ರಾಕ್ಟೀಸ್ ಸೆಟ್ ಅದ ನೋಡ್ರಿ. ಟೋಟಲ್ 15 ಸೆಟ್ ಪ್ರಾಕ್ಟೀಸ್ ಮಾಡೋದಕ್ಕೆ. ಮತ್ತು ಯೂಟ್ಯೂಬ್ ಒಳಗೂ ಎಷ್ಟೋ ಜನ ಟೀಚರ್ಸ್ ಹೇಳಿದ್ದಾರೆ. ನಾನು ಇವೆಲ್ಲ ಚಾಯ್ಸ್ ಮಾಡಿ ತೊಗೊಂಬಂದಿದ್ದೇನೆ ಪ್ರಶ್ನೆನ. ಡೈರೆಕ್ಟ್ ಯಾವ ಬೇಕೋ ತಂದೆಲ್ಲ ಡಿಫಿಕಲ್ಟ್ ಲೆವೆಲು ಎಲ್ಲ ಚಾಪ್ಟರ್ ಮೇಲೆ ಕವರ್ ಆಗುವಂಥದ್ದು ನೋಡ್ರಿ. ಇವತ್ತು ಪ್ರಾಫಿಟ್ ಲಾಸ್ ಇತ್ತು, ಎವರೇಜು ಕಾನ್ಸೆಪ್ಟ್ ಇತ್ತು, ರೇಷೋ ಮತ್ತು ಪಾರ್ಟ್ನರ್ಶಿಪ್ ಇತ್ತು, ಮತ್ತು ಯಾವುದು ಸಿಂಪ್ಲಿಫಿಕೇಷನ್ ಇತ್ತು, ಟೈಮ್ ಆ್ಯಂಡ್ ವರ್ಕ್ ಇತ್ತು, ಕಾಂಪೌಂಡ್ ಇಂಟ್ರೆಸ್ಟ್ ಇದೆಯಲ್ಲ ಸಿಂಪಲ್ ಇಂಟ್ರೆಸ್ಟ್ ಇತ್ತು. ಕಾಂಪೌಂಡ್ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ ನಾಳೆ ನೋಡೋಣ ರೀ. ಮತ್ತು ಯಾವ ಕ್ವಶನ್ ಇತ್ತು?
ಇಷ್ಟು ಇದ್ರ ಮ್ಯಾಗಿತ್ತು. ಒಂದು HCF ಕಾನ್ಸೆಪ್ಟ್ ಇತ್ತು, ಅದೊಂದು. ಆಲ್ಮೋಸ್ಟ್ ಇವತ್ತು ಇಷ್ಟು ಚಾಪ್ಟರ್ ಒಳಗಿಂದು ಒಂದೊಂದಿಷ್ಟು ಆಯ್ಕೆ ಮಾಡಿರುವಂಥದ್ದು. ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಥ್ಯಾಂಕ್ ಯು.